నమో నమో విఘ్నేశ్వర ఓం నమో నమో విఘ్నేశ్వర. నమో నమో విఘ్నేశ్వర ఓం నమో నమో విఘ్నేశ్వర. పాశంకుశధర నమో నమో, మూసిక వాహన నమో నమో. పాశంకుశధర నమో నమో, మూసిక వాహన నమో నమో. ನೀಡು ಸುಮದನಿ ಕಲಾ ಸಂಘಕ್ಕೆ ವರಸುತ ನಿನಗೆ ನಮೋ ನಮೋ. ನೀಡು ಶಿವದನಿ ಕಲಾ ಸಂಘಕ್ಕೆ ವರಸುತ ನಿನಗೆ ನಮೋ ನಮೋ. ನಮೋ ನಮೋ ವಿಘ್ನೇಶ್ವರ ಓಂ ನಮೋ ನಮೋ ವಿಘ್ನೇಶ್ವರ. ಕರುಣಾಭರಣ ನಮೋ ನಮೋ, ದುರಿತ ನಿವಾರಣ ನಮೋ ನಮೋ. ಕರುಣಾಭರಣ ನಮೋ ನಮೋ, ದುರಿತ ನಿವಾರಣ ನಮೋ ನಮೋ. ನೀಡು ಮುನವನಿ ಕಲಾ ಸಂಘಕ್ಕೆ ವರಸುತ ನಿನಗೆ ನಮೋ ನಮೋ. ನೀಡು ಸುಮಪತಿ ಕಲಾ ಸಂಘಕ್ಕೆ ವರಸುತ ನಿನಗೆ ನಮೋ ನಮೋ. ನಮೋ ನಮೋ ವಿಘ್ನೇಶ್ವರ ಓಂ ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ, ನಮೋ ನಮೋ ವಿಘ್ನೇಶ್ವರ ಓಂ ನಮೋ ನಮೋ ವಿಘ್ನೇಶ್ವರ. ఓం శ్రీ తొటం తాయికి, ఓం సిద్ధపాజీకి, శ్రీ చాముండేశ్వరికి, గ్రామదేవత ముమ్మారానికి. శ్రీ గంగాబ్ద సుధాకరాగ్నినయనం శ్రీ గంగాబ్ద సుధాకరాగ్నినయనం భృంగీ వినోదాశయం శ్రీకంఠం ఫణిభూషణం భవహరం శార్దూల చర్మవరం మహాగణపత్యం మనసా స్మరామి. మహాగణపత్యం మనసా స్మరామి. మహాగణపత్యం మహాగణపత్యం మనసా స్మరామి. మహాగణపత్యం మనసా స్మరామి. వశిష్ఠవామదేవాది వందిత మహాగణపత్యం మహాదేవసుతం
महादेवसुतं गुरुगुवेनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियम् महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि वसिष्ठमहादेवनिर्मितं महागणपतिम् ಕನ್ನಡದ ಕಡಗಲಿಗಳೇ, ಕರ್ನಾಟಕದ ಆದರ್ಶ ನಾರಿ ರತ್ನಮಣಿಗಳೇ, ಕಲತ ಕಬ್ಬಿನ ಚಿಗುರಿನಂದದಿ, ಸುಲಿದ ಬಾಳೆ ಹಣ್ಣಿನಂದದಿ ಲಲಿತವಾಹಿವ ಈ ಕನ್ನಡ ನುಡಿಯಲ್ಲಿ ಶ್ರೀ ಮಾರಮ್ಮ ಕೃಪಾ ಪೋಷಿತ ನಾಟಕ ಮಂಡಳವರೇ ಆದ ನಾವುಗಳು ಈ ದಿನ ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಪುರಾಣ ಪ್ರಸಿದ್ಧವಾದ ಪೌರಾಣಿಕವನ್ನು ಅಭಿನಯಿಸುತ್ತಿದ್ದೇವೆ. ನಮ್ಮ ನಾಟಕದಲ್ಲಿ ಯಾವುದೇ ಲೋಪದೋಷಗಳು ಬಂದಾಗ್ಯೂ ಹಂಸ ಸೀರ ನ್ಯಾಯದಂತೆ ಮನ್ನಿಸಿ ಮಾನ್ಯ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಸಿರುಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ ಮಾದೇವ ಮಾದೇವ ಹಸಿರುಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ ಬಿಸಿಲು ಮಳೆಗೆ ಹೆದರದಂತೆ ಹೆಸರ ಹೇಳುವೆ ನಾ ಬಿಸಿಲು ಮಳೆಗೆ ಹೆದರದಂತೆ ಹೆಸರ ಹೇಳುವೆ ಸ್ವಾಮಿ ಹೆಸರ ಹೇಳುವೆ ನೋಡಲ ಮಲೆ
ಬಳಗ ಎಲ್ಲ ನೀನಯ್ಯ ಮಾದೇವ ಮಾದೇವ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನಯ್ಯ ಬಾಳಿನಲ್ಲಿ ಯಾರೂ ಇಲ್ಲ ದಾರಿ ತೋರಯ್ಯ ನನಗೆ ಬಾಳಿನಲ್ಲಿ ಯಾರೂ ಇಲ್ಲ ದಾರಿ ತೋರಯ್ಯ ಸ್ವಾಮಿ ದಾರಿ ತೋರಯ್ಯ ಓಡಲ ಮಲೆಯ ಮುದ್ದು ಮದೇವ ದಾರಿ ತೋರಯ್ಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡಯ್ಯ ಸ್ವಾಮಿ ಅಭಯ ನೀಡಯ್ಯ ಏನಿದು ಮುರಳಿಯ ಗಾನ ಏನಿದು ಮುರಳಿಯ ಗಾನ ಹೃದಯವ ತಣಿವ ಅಮೃತ ಪಾನ ಹೃದಯವ ತಣಿವ ಅಮೃತ ಪಾನ ಏನಿದು ಮುರಳಿಯ ಗಾನ ಎತ್ತಣೆ ಮಾಮರ ಎತ್ತಣೆ ಕೋಗಿಲೆ ಎತ್ತಣೆ ರಾಧಾ ಎಲ್ಲಿಯನೋ ಕೃಷ್ಣ ಆ ಕೃಷ್ಣ 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 ಆ ಎತ್ತಣೆ ಮಾಮರ ಎತ್ತಣೆ ಕೋಗಿಲೆ ಎತ್ತಣೆ ರಾಧಾ ಎಲ್ಲಿಯನೋ ಕೃಷ್ಣ ಸತ್ಯ ಸಾಕ್ಷಿಯವನ ನುಡಿ ಮಾಧವ ಸತ್ಯ ಸಾಕ್ಷಿಯವನ ನುಡಿ ಮಾಧವ ಈ ಕ್ಷಣವೇ ಎನ್ನೆಡೆಗೆ ಬರುವ
ಬಾಮಿನಿ ರುಕ್ಮಿಣಿ ಬಾಯಲ್ಲ ಮನದಿನಿ ಮೋಹನ ಮುರುಳಿಯ ಗಾನವಾಯಿನಿ ಬಾಮಿನಿ ರುಕ್ಮಿಣಿ ಬಾಯಲ್ಲ ಮನದಿನಿ ಮೋಹನ ಮುರುಳಿಯ ಗಾನವಾಯಿನಿ ಮೃದು ಮಧುರಾದರ ಸುಮಧುರ ಬಾಸಿನಿ ಮಧುರಾದರ ಸುಮಧುರ ಬಾಸಿನಿ ಮಾಧವ ಹೃದಯ ಮದಾನಂದ ರೂಪಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಬಾಮಿ ರುಕ್ಮಿಣಿ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ಅನುದಿನ ಅನುಕ್ಷಣ ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ 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 ಪ್ರೇಮ ಪರಾಗ ಸುಮಸರನ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಸರನ ವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಪುರತಿದ ನವರಾಗ ಲೀಲ ನವಸಿರಿ ಸುರಜಿತ ನವರಾಗ ಲೀಲ ನೂತನ ಪ್ರೇಮ ಮೋಗ ಭಾವ ನೂತನ ಪ್ರೇಮ ಮೋಗ ಭಾವ ಬಾಮಿನಿ ರುಕ್ಮಿಣಿ ಬಾಯಲ್ಲ ಮನದಿನಿ ಮೋಹನ ಮುರುಳಿಯ ಗಾನವಾಯಿನಿ ಮೃದು ಮಧುರಾದರ ಸುಮಧುರ ಬಾಸಿನಿ ಮೃದು ಮಧುರಾದರ ಸುಮಧುರ ಬಾಸಿನಿ ಮಾಧವ ಹೃದಯ ಮದಾನಂದ ರೂಪಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಸ್ವಾಗತ 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 ವಾಸುದೇವ ದ್ವಾರಕೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ವಿಧಿಷ್ಠನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ತಮ್ಮ
ತಮ್ಮ ಕುಲೋಪುರಹಿತರಾದ ದೋಮ್ಯರನ್ನು ಹಸ್ತಿನಾವತಿಗೆ ಕಳಿಸಿದನು. ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತೆ. ಏನ್ ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನೂ ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆಮಿಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನು ಕಾಣುವುದು ನಿಮಗಿನ ಸಾಧ್ಯವಿಲ್ಲವೇ? ಲೋಕ ಸೇವೆ ಹಾರೈಕೆಯನ್ನು ಒತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದ್ರೆ ಪ್ರಶಾಂತವಾದ ಮುಖಭಂಗಿ ಆದರೆ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವನ್ನು ಅರ್ಪಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿಮ್ಮ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆದಾವ ದುಷ್ಕರ್ಮಿಗಳು ಜನ್ಮಿಸಿರುವರು ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರರು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವನ್ನು ವಹಿಸಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಈ ಶಯನಾಗಾರದ ವಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಸ್ವಾಮಿ, ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ಅರಿತೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನರಿಂದ ಪರಿವೇಷಿತನಾಗಿ ಮಧುರ ವೇಣುಗಾರದಿಂದ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದಬೆಡದ ನನ್ನ ಪ್ರಚಂಡ ಅಟ್ಟಹಾಸವನ್ನು ಜನರು ನೋಡಿಯೇ ಇರುವರು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದ ಮೇಲೆ ಅವೆರಡರಕ್ಕಿಂತಲೂ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ನೋಡುವರು. ನಾನು ನಿರಸ್ತ್ರನು. ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ದರ್ಪಾಂದ್ಯ ಸತ್ಯ ವೀರರನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರ ಸಂಗ್ರಾಮವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ನಾನು ನಿರೂಪಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ಪದಿಯ ಕೈಗಳು ಸ್ವಚ್ಛ ಹಿಮದಂತ ನಿಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡುವೆಯಂತೆ.
ದುರಿತವನ್ನು ಪರಿಗರಿಸಲ್ಲ ಲೋಕದಿ ಜನಿಸಿದೆನೆ ದೃಷ್ಟ ಶಿಕ್ಷಕ ಶ್ರೀ ರಕ್ಷಕ ಲೋಕ ಪಾಲಕನು ನಾನಾಗಿ ದೃಷ್ಟ ಶಿಕ್ಷಕ ಶ್ರೇಷ್ಠ ರಕ್ಷಕ ಲೋಕ ಪಾಲಕನು ನಾನಾಗಿ ನೆರೆ ಕಾಯ್ದು ಕೊರೆವೆ ಜನರ ಚಿಂತನೆ ಚಿಂತನೆ. ಸ್ವಾಮಿ, ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೂ ಏನು ಪ್ರಿಯ? ರುಕ್ಮಿಣಿ, ದೃಷ್ಟ ಶಿಕ್ಷಣೆ ಸೃಷ್ಟ ರಕ್ಷಣೆ ಜಗತ್ತಿಗೆ ಆಧಾರ ಸ್ತಂಭವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಏಕಮಾತ್ರ ದೇಹ ಅಲ್ಲದೆ ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಅದಕ್ಕಾಗಿಯೇ ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದಿರುವೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸಿದೆ. ಸಂಭ್ರಮಗೊಳಿಸಿದ ಅಧಿದೇವತೆ ಹೌದಿನಿಗೆಯು ಉದಯಿಸಿದನು ಸಂಭ್ರಮಗೊಳಿಸಿದ ಅಧಿದೇವತೆ ಜಾತು ಕೈದೆಲ್ಲ ಹೃದಯ ರಂಗವ ಜಾತು ಕೈದೆಲ್ಲ ಹೃದಯ ರಂಗವ ಮೋದದಿ ಸೆಳೆದ ಸದಮನದಿ ಮೋದದಿ ಸೆಳೆದ ಸದಮನದಿ ದೇವಿಯು ನಿನ್ನ ಪಾವನಿರಿಸಿದಾಗೆ ನವಗುಣದ ದಿಸಯ ಭಾಗವಿ ದೇವಿಯು ಪಾವನಿರಿಸಿದಾಗೆ ನವಗುಣದ ದಿಸಯ ಭಾಗವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪದ ಚಿಂತನ ಉಂಚಗೆ ನಿತ್ಯ ಬಲವಳಿ ಚೆಲುವೆ ನಿನ್ನ ರೂಪದ ಚಿಂತನ ಉಂಚಗೆ ನಿತ್ಯ ಬಲವಳಿ ಚೆಲುವೆ ಸುರಬಿಸಿ ಮೋದಯದಿ ಸಿರಿದೇವಿಯ ಬರೆಸಿದನು ಸುರಬಿಸುಬೋದಯದಿ ಸಿರಿದೇವಿಯ ಬರೆಸಿದನು ಬಂದನ್ನ ಬಂದಿಯಳಾನಂದ ಪಡಿಸು ಬಂದನ್ನ ಬಂದಿಯಳಾನಂದ ಪಡಿಸು ಅಂಬುದಿ ನೀನು ಉದಯಿಸಿ ಜನ ಸಂಭ್ರಮಗೊಳಿಸಿದ ಹರಿದೇವತೆ
ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರವಾಗುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ 2 ಪ್ರಶ್ನೆಗಳನ್ನು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದು. ಸ್ವಾಮಿ ನಿದ್ರಿಸುವಂತಿದೆ, ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಭರದಿಲೋಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕುರುಪೋಂಡವರಳು ಸಿದ್ಧದ ಗುಂಡಿಯ ಯುದ್ಧದ ಶೀಘ್ರದೊಲರಡಿ ಕುರುಪೋಂಡವರಳು ಸಿದ್ಧದ ಗುಂಡಿಯ ಯುದ್ಧದ ತುದ್ದಿಯ ನಂದ ಗೋಪತಿ ಕೈಶ್ವರ ಸಹಿತ ಬಲರಾಮನ ಸಗಾಯ ಬಲ ನಂದ ಗೋಪತಿ ಕೈಶ್ವರ ಸಹಿತ ಬಲರಾಮನ ಸಗಾಯ ಪಡೆ ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ದ್ವಾರಕ ನಗರಕ್ಕೆ. ಒದಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಒದಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಓದಿ ಬರವನು ಎದಗಿಡದೆ ಅಲಕರಿ ಎಂಬಯ ಕೊಪ್ಪಿಗರು. ಓದಿ ಬರವನು ಎದಗಿಡದೆ ಅಲಕರಿ ಎಂಬಯ ಕೊಪ್ಪಿಗರು. ಮಾಧವನ ಬೆಂಬಲದಿ ಮೆರೈ ಮದಾಂಧ ಪಾಂಡವ ಹರ್ಮಟವಂ. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾರ್ವಟವಂ. ಕದರದಲ್ಲಿ ಮದವ ಮೋರಿ ಕ್ರೋಧವನ್ನು ತೀರಿಸಿಕೊಳ್ಳಲು ಕದರದಲ್ಲಿ ಮದವ ಮರಿದು ಕ್ರೋಧವನ್ನು ತೀರಿಸಿಕೊಳ್ಳ ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಅಂತೂ ಅರ್ಜುನಗಿದ್ದಲು ಮೊದಲ ಹೋರಕಿಗೆ ಬಂದಂತಾಯ್ತು. ಪಾಂಡವರಾದರೂ ಈ ಮೃತ್ಯುವನ್ನು ಆಡಲು ಅಸಮರ್ಥರು. ಅವರು ನನ್ನಂತೆ ಗಂಡದ ಗಂಡುಗಳಾಗಿದ್ದಲ್ಲಿ ಯುದ್ಧವನ್ನು ಮಾಡಿ ರಾಜ್ಯವನ್ನೇ ಪಡೆಯಲಿ. ಸತ್ತರೆ ಸಹಾಯುಜ್ಯ, ಬದುಕಿದರ ಅಖಂಡ ಸಾಮ್ರಾಜ್ಯ. ಹೇಗಾದರೂ ಮಾಡಿ ಕೃಷ್ಣನ ಸಹಾಯವನ್ನು ಪಡೆದೇ ತೀರಿಸುತ್ತೇನೆ. ಯಾದವ ರಾಜವ ಸೈನ್ಯವು ದೊರೆತರ ಸುಲಭ ಶತ್ರುಗಳ ಯಾದವ ರಾಜವ ಸೈನ್ಯವು ದೊರೆತರ ಸುಲಭದಿ ಮಾಡಿ ಶತ್ರುಗಳ ಅವರ ಒಡಲು ಎದ್ದದು ಗೈ ಆ ಭೀಮನ ಓಮರ ಒಡಲು ಎನ್ನತವ ಓಮಗೈಗ ಭೀಮನ ಅಜ್ಜಮ ಪಾಂಡವ ಪಾರ್ಥರ ವಧಿಸ ಮಿತ್ರ ಕಂಠಿಗ ಆಳವ ಅಜ್ಜಮ ಪಾಂಡವ ಪಾರ್ಥರ ವಧಿಸ ಮಿತ್ರ ಕಾಳ ತೊಟ್ಟಿಗ ಆಳವ ಉರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹೊರಚೆಗಿದ್ದರ ಒಂದು ಸಿಂಹಾಸನದಲ್ಲಿ ಕುಳಿತು ನಿರುತವು ಹೊರಚೆಗಿದ್ದರ ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕೃಷ್ಣ ಮಾಧವ
ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ ಪಾಂಡವರೈವರ ಪ್ರಾಣವು ನೀನು ಓ ಕೃಷ್ಣ ಮಾಧವ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡು ಎನಗ ಭಯವ ಪರಮದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿರೆನಯ್ಯ ಜೀವವು ನೀನೆಂದು ನಂಬಿರೆನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ ಅರಣ್ಯವಾಸವ ಆದಾನುಸಾರದಿ ಅರಣ್ಯವಾಸವ ಆದಾನುಸಾರದಿ ಆನಂದದಿ ನಾವು ಪಡೆದೆವು ದೇವಾ ಆ ಕೃಷ್ಣ ಮಾಧವ ಅರಣ್ಯವಾಸವ ಆದಾನುಸಾರದಿ ಆನಂದದಿ ನಾವು ಪಡೆದೆವು ದೇವ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ ಕೃಷ್ಣ ಮಾಧವ ಅರಣ್ಯವಾಸವ ಆದಾನುಸಾರದಿ ಅರಣ್ಯವಾಸವ ಆದಾನುಸಾರದಿ ಆನಂದದಿ ನಾವು ಪಡೆದೆವು ದೇವಾ ಕೃಷ್ಣ ಮಾಧವ ಆನಂದದಿ ನಾವು ಪಡೆದೆವು ದೇವ ಪಾಮರರ
ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸು. ಕರುಣಾಳು ಕೃಪೆ ತೋರಿ ಕನಿಕರಿಸು. ಕರುಸನವಾಲಿ ತೋರೆಯ ದೇವ. ಕರುಸನವಾಲಿ ತೋರೆಯ ಕೃಷ್ಣ ಮಾಧವ. ಹನ್ನೆರಡು ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಅಣ್ಣನ ಆಜ್ಞೆಯಂತೆ ಈ ದ್ವಾರಕಾ ನಗರವನ್ನು ಪ್ರವೇಶಿಸಿದನು. ಮುಂದೆ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಸಿ ಅವನ ಸಹಾಯವನ್ನು ಬೇಡಿಕೊಳ್ಳುವೆನು. ಮುರಳಿಯ ನಾದವ ಕೇಳಿ ಬಂದೆ, ಮುರಳಿಯ ನಾದವ ಕೇಳಿ. ಮುರಳಿಯ ನಾದವ ಕೇಳಿ ಬಂದೆ, ಮುರಳಿಯ ನಾದವ ಕೇಳಿ. ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ತಂಗಾಳಿಯ ಸುಖದಿ ಶ್ರೀರಂಗನ. ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ಶ್ರೀರಂಗನ ಸುಖದಿ ಶ್ರೀರಂಗನ. ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಬೇರಿಯೇ ಹೃದಯದಲ್ಲಿ ಪ್ರೇಮವ ತುಂಬುವುದು. ಬಂದೆ ಮುರಳಿಯ ನಾದವ ಕೇಳಿ. ಏನಿ ಭವನದ ವೈಭವ ನೋಡಲಾದಂದವ. ಇದ ಏನಿ ಭವನದ ವೈಭವ ನೋಡಲಾದಂದವಾಗಿದೆ. ನೋಡಲ ಅಂದವಾಗಿದೆ ಏನಿ ಭವನದ ವೈಭವ. ನೋಡಲ ಅರ್ಯವಾಗಿ ಏನಿ ಭವನದ ವೈಭವ. ರಂಗ ಪಕ್ಷಿಗಳೇ ರವಿನಗುತ್ತಿವೆ. ನವಿಲು ರಂಗ ಪಕ್ಷಿಗಳೇ ನಗುತ್ತಿವೆ. ಒಂದು ಮಾಣಿಕ್ಯ ರತ್ನಗಳಿಗೆ ಅಳಿಸುತ್ತಿವೆ. ರತ್ನಗಳಿಗೆ ತೊಳಿಸುತ್ತಿವೆ. ದೇವಲೋಕದಿ ಹಕ್ಕ ನರಗಿದರ ಗಿಳಿದಂತಿದೆ. ದೇವಲೋಕದಿ ಲೋಕವ ಬೆರಗಿ ಇಳಿದ
ಸಿರಿತನ ಏನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಪವನದ ವೈಭವ ನೋಡಲ ಕರ್ಯವ ಇದೆ ಏನಿ ಪವನದ ವೈಭವ ಓಡಲ ಕರ್ಯವಾಗಿದೆ ಓಡಲ ಕರ್ಯವ ಇದೆ ಏನಿ ಪವನದ ವೈಭವ ವೈಭವ ಚಿತ್ರಕಲೆಗಳ ವೈಭವ ನವಿಲು ಸಾರಂಗ ಪಕ್ಷಿಗಳೇ ಜೊತೆ ನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇ ನಗುತ್ತಿವೆ ಮತ್ತು ಓಡಿಕ್ಯ ರತ್ನಗಳೇಗೆ ತಳತ ಹೋಗ್ತಿವೆ ಮತ್ತು ಓಡಿಕ್ಯ ರತ್ನಗಳೇಗೆ ಕಳಿಸುತ್ತಿವೆ ದೇವಲೋಕದಿಲು ತವ ಬೆರಗಿದರಗಿಳಿದಂತೆ ದೇವಲೋಕದಿಲು ತವ ಬೆರಗಿದರಗಿಳಿದಂತಿದೆ ಎನ್ನಿತು ಈ ಕೃಷ್ಣನ ದರ್ಪದ ಸಿರಿತನ ಎನ್ನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಪವನದ ವೈಭವ ನೋಡಲೋ ಸೌರ್ಯವ ಇದೆ ಏನಿ ಪವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ವಿವಿಧ ಮಣಿಮಕುಡ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡ ಕೋಟಿ ಸೂರ್ಯ ಪ್ರಕಾಶಮಾನವನ್ನಾಗಿ ಉಳಿಯುತ್ತಿರುವುದಲ್ಲ ಮಹಾದವನ ಅರಮನೆ. ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ಕಂಬಗಳ ಶೋಭಗು ನಕ್ಷತ್ರ ಮಂಡಲಂತೆ ಹೊಳೆಯುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿದಂತೆ ಆಸವಾಗುತ್ತಿರುವುದಲ್ಲ. ಹಬ್ಬ ಇದು ಹಾವ ಶಿಲ್ಪಿಯ ಕೈತಾತುರ್ಯ. ಏನೇ ಶಿಲಭಾನಕಿಯರ ಭಾವಭಂಗಿಗಳು, ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗ ಎಸಳಿ ನಂತರ ಹಾಸಿಕವು, ಪೂರ್ಣ ಚಂದ್ರನನ್ನೇ ನಾಚಿಸುವಂತ ಮಂದಾಸ, ಈ ಅದ್ಭುತವಾದ ಸೌಂದರ್ಯ ರಾಶಿಯನ್ನು ಕಂಡಾಕ್ಷಣ ಭಾವ ಪರಿವಸರಾದೆ ನಾನೇ ಒಂದು ಸಾರಿ ಬಿಗಿದಪ್ಪಿ ಬಿಡಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸುಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸುಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ.
ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವೇ ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವೇ ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಕೌರವೇಶ್ವರ ಕೌರವ ಕೌರವೇ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಏನಿದು ಎಲ್ಲವೂ ಕನಸಿನಿಂದ ಭಾಸವಾಗುತ್ತಿರುವುದಲ್ಲ.
ಇದೆಲ್ಲವೂ ಆ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯ ಜಯಗಾರವನ್ನು ನೋಡಿ ಬೆರಗಾಗುವುದಲ್ಲ ಈ ಜಲದಕ್ಕಬಲ್ಲ ಕೌರವೇಶ್ವರನು. ಸಸಗಾರ ಪೃಥ್ವಿಯಿಂದ ಶಾಸನ ಮಾಡುತ್ತಿರುವ ಸುಂದರೆಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಹಸ್ತಿನಾವತಿಯ ರಕ್ತ ಸಿಂಹಾಸನ ಭವನಕ್ಕಿಂತಲೂ ನಿನ್ನ ಭವನವೂ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ದುರ್ಯೋಧನ ಸಾರ್ವಭೌಮನಿಗೆ ವಂದಿಸುವೆನು. ವಂದನೆಗಳು. ಸಾತಕಿ, ಕೃಷ್ಣನಲ್ಲಿ ಕುರುರಾಜ, ಶ್ರೀಕೃಷ್ಣನು ನಿದ್ರಿಸುತ್ತಿರುವನು. ಬಾ ಕುಳಿತಿಕೋ, ಇನ್ನೇನು ಎಚ್ಚರಗೊಳ್ಳುವೆನು. ಏನು? ಕೃಷ್ಣನು ನಿದ್ರಿಸುತ್ತಿರುವನೆ? ಕೃಷ್ಣ, ಕೃಷ್ಣ, ಕೃಷ್ಣ. ಕೃಷ್ಣನು ಈ ವೇಳೆಯಲ್ಲಿ ನಿದ್ರಿಸುತ್ತಾನೆಂದರೆ ಏನೋ ಕೃತ್ಯವಿರಬೇಕು. ಇರಲಿ, ಈತನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೊರಡುವೆನು. ಸಾತಕಿ, ನಿನ್ನಲ್ಲೊಂದು ಮಾತು. ಏನು ಸುಯೋಧನ? ಪಾಂಡವರಿಗೂ ನಮಗೂ ಯುದ್ಧ ಸಂಭವಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದು ಹೇಗೆ ಸಾಧ್ಯ ಸುಯೋಧನ? ನಾವು ಶ್ರೀಕೃಷ್ಣನ ಅಧೀನರು. ಆತನು ಯಾರ ಪರ ವಹಿಸುವನೋ ಅವರ ಕಡೆಯಲ್ಲವೇ ನಾವಿರಬೇಕು. ಭಲೆ, ಬಹಳ ಚೆನ್ನಾಗಿ ಹೇಳಿದೆ ಸಾತಕಿ. ಕೃಷ್ಣನು ನಮ್ಮ ಪರ ವಹಿಸಿದನೆಂದರೆ ಮಾಧವರ ಸೈನ್ಯವೆಲ್ಲವೂ ನಮಗೆ ಸೇರಿದಂತೆಯೇ. ರಾಜಾದಿರಾಜ ಕುರು ಸಾಮ್ರಾಜ್ಯ ಚಕ್ರೇಶ್ವರ ಸಾರ್ವಭೌಮನಾದ ನಾನು ಈ ಬಹುಪಾಲಕನ ಪಾದದಡಿಯಲ್ಲಿ ಆ ಸಂಭವ ನನಗೆ ಯೋಗ್ಯವಾದ ಪೀಠ ಶಿರೋಭಾಗ. ಬಂದು ನಿಗಮಾಗಮ ಸಿಂಧು ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲಂಬನ ಅಗಣಿತ ಗುಣಗಣ ಹರಿಕುಲಂಬನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವಾತ್ಮಕ ಜಗದ ಜೀವಾತ್ಮಕ ಜಗದ ವಾತ್ಮಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ
ಅಭಯ ಪ್ರದಾತ ಸಿಂಧು ಸಯನ ಅರವಿಂದ ನಯನ ಸಿಂಧು ಸಯನ ಅರವಿಂದ ನಯನ ಪುರ ಸದಾ ನಿನ್ನ ಅಭಯೋ ನಿರಂತರ ಹೃದಯದ ಶ್ರೀ ವಾಸುದೇವ ಸದಾ ನಿನ್ನ ಅಭಯೋ ದೀನಬಂಧು ನಿಗಮ ಗಮತಿಂದು ದೀನಬಂಧು ನಿಗಮ ಗಮತಿಂದು ಅಗಣಿತ ಗುಣಗಳ ಹರಿಕುಲ ಅಗಣಿತ ಗುಣಗಳ ಹರಿಕುಲ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಆ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಸಯನ ಅರವಿಂದ ನಯನ ಸಿಂಧು ಸಯನ ಅರವಿಂದ ನಯನ ಸದಾ ನಿನ್ನ ಅಭಯ ನಿರಂತರ ಹೃದಯದ ಶ್ರೀ ವಾಸುದೇವ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸಾತಕಿ ಎಲ್ಲಿ ನನ್ನ ಪ್ರಾಣಸುಖನು ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯ್ತು ಸಾತಕಿ? ಅದು ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನ ಈ ನನಗಿಂತಲೂ ಮೊದಲೇ ಈ ದ್ವಾರಕೆಯಲ್ಲಿ ಓಹೋ ಅಣ್ಣನಾದ ದುರ್ಯೋಧನ ನನಗಿಂತಲೂ ಮೊದಲೇ ಈ ದ್ವಾರಕೆಯಲ್ಲಿ ಹೌದು, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣನ ಆಶ್ರಯವನ್ನು ಪಡೆಯುವನು. ಎಂತಹ ವಿಡಂಬನೆ ಪಾರ್ಥ! ಇದು ವಿಡಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಜಗತ್ ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ರಕ್ಷಣೆಯನ್ನು ಅದೆಷ್ಟು ಜಾಗರೂಕತೆಯಿಂದ ಕಲ್ಪಿಸಿಕೊಂಡಿರುವನು. ಅನುಗಾಲವು ಈ ಆದಿಪುರುಷನ ಸಾನ್ನಿಧ್ಯವನ್ನು ಪಡೆದ ಭಕ್ತರಲ್ಲಿವೆ ಸುಕೃತಶಾಲಿಗಳು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದ ತಿಳಿದ ಬಳಿಕವೇ ನಾನು ಹೊರಟೆ. ಆದರೆ ನನ್ನ ಸುದೈವದಿಂದ ನಾನೇ ಮೊದಲು ಬಂದೆ. ಗುರು ಸನ್ನಿಧಿಗೂ ದೇವತಾ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರೆಯುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ ಹಲವಾರು ಕಡೆ ತಿರುಗಿದರಲ್ಲವೇ ಕೆಲವು ಮಂದಿ ರಾಜರ ಸಹಾಯವು ದೊರೆಯುವುದು. ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆ. ನೀನು ಹದಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣರು ನನ್ನ ಕೈಗೆ ಸಿಕ್ಕಿ ಬಿದ್ದರು. ಒಂದು ವೇಳೆ ಸಿಕ್ಕಿ ಬಿದ್ದಿರುವ ಸಂತೋಷವೇ. ಕುರು ಪಾಂಡವರ ದಮನಿಯಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು.
ಅಂಧಕಾರದಿಂದ ಬೆಳಕಿನೆಡೆಗೆ ನಡೆಸು. ಏಳು ಚಕ್ರಪಾಣಿ, ಏಳು. 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. महिमा गुणं घन महिमा कृष्ण श्री हरिनारायण क्षीरसागर शयनो रमा कान्तौ श्री वासुदेवम् भक्तजन परिपालनो जागरितो नमो नमो केशवा ವಾಸುದೇವ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಸಿಂಧು ಸಾಯನ ನಿನ್ನ ಮಂದಹಾಸವ ಬೀರೋ ಪುರಹರಿ ಸಿಂಧು ಸಾಯನ ನಿನ್ನ ಮಂದಹಾಸವ ಬೀರೋ ಮುರಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಪೊರೆ ಸೌರಿ ಹರಿಸೋದ ಭಕ್ತರ ಮೊರೆ ಆಲಿಸಿ ಪೊರೆ ಸೌರಿ ಹರಿಸೋದ ಭಕ್ತರ ಮೊರೆ ಆಲಿಸಿ ಮೌನವ ಕಳೆದು ಮಾನವ ಜೀವರ ಮೌನವ ಕಳೆದು ಮಾನವ ಜೀವರ ಹಿತ ಬಯಸಿ ಪೊರೆಯ ಶ್ರೀಹರಿ ಹಿತ ಬಯಸಿ ಪೊರೆಯ
ಅಂಧಕಾರ ಹರಿಸಿ ಅಂಧಕಾರ ಹರಿಸಿ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ನಡೆಸು. ಹೇಳು ಚಕ್ರಪಾಣಿ, ಹೇಳು. ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಸೌಖ್ಯವೇ? ಛೇ ಛೇ, ಈ ಚರಣದಡಿಯಲ್ಲಿ ಏತಕ್ಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ವೈಕುಂಠಾಸನ. ವಾಸುದೇವ! ಓ, ಯಾರು? ಓ ಬಾವ ಗೌರವೇಶ್ವರ, ಸಮಾಚಾರವೇನು? ಸೌಖ್ಯವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಾರದಾಗಿತ್ತು. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ ಬಾವ. ಭಾವ ಬಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರೆ ವೇಷಧಾರಿಯಾದ ನಿನ್ನನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತು ಕುಳಿತರು ಈ ಎಚ್ಚರನಾಗದೆ ನಿನ್ನ ಮಿತ್ರ ಪಾರ್ಥರು ಒಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸುತ್ತೇನೆ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನೂ ಇಲ್ಲ ಬಾವ, ನೀನು ಬಂದದ್ದನ್ನು ನಾನು ಗಮನಿಸಿಯೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕಾರಣವಿರುವುದು ಕೃಷ್ಣ. ಮಾರ್ಗರಿವ ಕಾರ್ಗಿಚ್ಚಿನಂತೆ ಕುರುಪಾಂಡರ ಏಕರ ಸಂಗ್ರಹವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿರುವುದು. ಯುದ್ಧವೇ? ಬೇಡ ಬಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಬಾವ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾವ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ನಿರಾಸೆ. ಭಾವ ಭರತ ಕಂಡ ಪ್ರಣಯದಿಂದ ಲಾಭಯಾರಿಗೂ ತುರಿತ ಬೇಡಾಯಿ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಣಯದಿಂದ ಲಾಭಯಾರಿಗೂ ಲಾಭಯಾರಿಗೋ ಲಾಭಯಾರಿಗೋ. ಅನುಜರೋಳು ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ
ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಲಾಭಯಾರಿಗೋ. ಭಾವ, ಈ ಧರಣಿ ಮಾತು ಯಾರನ್ನು ವರಿಸುವಳು, ಯಾರಲ್ಲಿ ಸ್ಥಿರವಾಗಿರುವಳು, ಯಾರ ಸಮಾಗಮವನ್ನು ಬಯಸುವಳು. ಆದುದರಿಂದ ಕೇವಲ ದಿನದಾಸಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಬಡಿದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿದ್ದಲು ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಬಂದಂತೆ ಕಾಣುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿರುವೆ. ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿನ್ನ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಕೂಡದು ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸವಾಲು ಬಂದು ನಿನ್ನ ಬಳಿಗೆ ಮೊದಲು ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದರಿಂದ ನಮ್ಮ ಪಕ್ಷವನ್ನು ವಹಿಸಿದ್ದಾದರೆ ಧರ್ಮವನ್ನೇ ಪಾಲಿಸದಂತಾಗುವುದು. ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ ಭಾವ. ಮೊತ್ತ ವಿಚಾರದಲ್ಲಿ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡ ಈಡಬಹುದು. ಮೊದಲು ಪಾರ್ಥನನ್ನು ಕಂಡನು. ಅದಕ್ಕೆ ಆತನು ನಿನಗಿಂತಲೂ ಚಿಕ್ಕವನು. ಅವನಿಗೆ ಬೇಕಾದ್ದನ್ನು ಕೇಳುವ ಅಧಿಕಾರವೂ ಅವನಿಗಿರುವುದು. ಛೆ! ನೀನು ನಮ್ಮ ಪಕ್ಷವನ್ನು ವಹಿಸಲು ಇಚ್ಛೆ ಇಲ್ಲದ ಮೇಲೆ ಈ ಭೂಟಾಟಿಕೆ ಮಾತೇಕೆ ಮಾಧವ? ಆಹಾ, ಹಾಗೆಂದು ದುಡುಕುವುದು ಬೇಡ. ನಾನು ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರಥಮ ವೀರಬಡರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ಒಂದು ಕಡೆ, ನಿರಸ್ತ್ರನು ಯುದ್ಧ ಯುವಕನೂ ಆದ ಮತ್ತು ನಾನೊಂದು ಕಡೆ. ಅರ್ಜುನ, ನಿನಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಸಿದ್ಧೈ ಮೂಕನು ನಿರಾಸ್ತನೂ ಆದ ಈತನನ್ನು ಕಟ್ಟಿಕೊಂಡು ನಾನೇನು ಮಾಡುವುದು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮರ ಸಹಿತ ಅಕ್ಷೋಹಿಣಿ ಸೇನವು ನನ್ನ ಪಕ್ಷಕ್ಕೆ ಬರಲಿ. ನಡೆ ಭಾವ, ನಿನ್ನ ಸಾಹಸಕ್ಕೆ ಸರಿಯಾದ್ದನ್ನೇ ಅಪೇಕ್ಷಿಸಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ 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 ಕಮಲ ನಾರಕ ಸೂತ್ರಧಾರಿ, ಭಕ್ತರ ನೆಚ್ಚಿಸುವ ಈ ನಿನ್ನ ಕಣ್ಸನ್ನೆ ಕಪಟ ಮೋಸವನ್ನು ನಾನರಿಯದವರೆಂದು ಭಾವಿಸಿರುವೆಯ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಶಬರ ಪ್ರಳಯ ಶತ್ರುದಾಗ ಪ್ರಚಂಡ ರಕ್ತ ಕೋಡಿಗರಿಸಿ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಗಸ ಚತುರ ಈ ಕೌರವೇಶ್ವರ ರಾಗಧರ್ಮ ಕಳಂಕ ಸಗಿಸಲ ರಣದೋಳ್ ಆಯುಧವ ಧರಿಸದಿರೆ
ಬಯಸದಿರ ಪಾಂಡವರ ಅದೆಂತು ಪಾಲಿಪೆಯೋ ನೋಡುವೆನು ನಿನ ಪದ್ದ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ನೀನು ಕಬಡ್ಡಿ ಬಹುಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಲು ಮಮತೆ ಅದರಲ್ಲಿ ಈ ಪಾರ್ಥನೆಂದರೆ ನಿನ್ನ ಪ್ರಾಣ ಸಕರು ಹೀಗಿರುವಾಗ ನೀನು ನಮ್ಮೊಡನೆ ಬೆರೆಯಲು ಸಾಧ್ಯವೇ ಆದರೂ ಬಾಧಕವಿಲ್ಲ ಕೃಷ್ಣ ಇದ್ದ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವನ್ನು ಕದಾಡುವುದಿಲ್ಲವೆಂದು ವಚರವಿತ್ತಿರುವೆ ವಚರಭ್ರಷ್ಟನಾದೆ ಜೊತೆ ಅದು ಮುಂದೆ ತಾನೇ ಗೊತ್ತಾಗುವುದು. ಅರ್ಜುನ! ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಂದು 11 ಅಕ್ಷೋಹಿಣಿ ಸೇರಿದಳ ನನಗೆ ಸೊನ್ನೆ ಒಪ್ಪಿಸಿದನು ಪರಮಾತ್ಮ. ಅರ್ಜುನ, ಪರಮಾತ್ಮ ಎಂತ ಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೇ ಇಲ್ಲ. ನಿರಸ್ತನಾದ ನನ್ನನ್ನು ಬಯಸಿ ಕೆಟ್ಟೆಯಲ್ಲ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು. ಈ ಯುದ್ಧದಲ್ಲಿ ನೀನು ನನಗೆ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದಾಸ್ತವು ನನ್ನ ರಥಾಸ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ಜಗತ್ತು ನೋಡುವುದು, ನಾನು ನೋಡುವೆನು. ಪರಮಾತ್ಮ, ನಿನ್ನ ಕೈಯಲ್ಲಿ ಶಾಸನ ದಂಡದಲ್ಲಿಯುವುದನ್ನು ನಾನು ನೋಡುವೆನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತ ದೈವತ್ವವು ನನ್ನಲ್ಲಿರುವುದೇ? ಪರಮಾತ್ಮ, ನನ್ನ ಮತ್ತು ನಿನ್ನಲ್ಲಿ ಈ ಇಂದ್ರಾಜಾಲವೇಕೆ? ನೀನೇ ನನ್ನ ದೈವ, ನೀನೇ ನನ್ನ ಗುರು. ಮಾಧವನು ದಯದಿ, ಮಾಧವನು ದಯದಿ, ಕಾತರ ವೇದನೆ ವಿಜಯ ವಿಜಯ, ಕಾತರ ವೇದನೆ ವಿಜಯ. ಕರದೊಳು ಗಾಲಿವ ಉಳದಿಗೆ ಜೋಗುಳದೆ, ಕರದೊಳು ಗಾಲಿವ ಉಳದಿಗೆ ಜೋಗುಳದಿ. ಗದಗಡದಿರು ಜೋಗೆ ಕಡು ಬೀರ ನೀಡಿಸಿ, ಎದಗೆಡದಿರು ಜೋಗೆ ಕಡು ನೀರಲಿ ನೆನೆಸಿ. ಕಾತರ ವೇದನೆ ವಿಜಯ ವಿಜಯ, ಕಾತರ ವೇದನೆ ವಿಜಯ ವಿಜಯ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ, ಕೃಷ್ಣ. ವಿಜಯಕ್ಕೆ ಕಾರಣ ಕಾತನು ನೀನೆ.
ವಿಜಯಕ್ಕೆ ಕಾರಣ ಕರ್ತನು ನೀನೆ, ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಧಿಸು ಕಾರ್ಯವ ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಬಿಡದರೆ ಪೊರೆವೆ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಬಿಡದರೆ ಪೊರೆವೆ. ಮನದನು ಮಾನವ ಪಾರ್ಥ ಅರ್ಜುನ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಕಾಸು ಕಾರ್ಯವ ಭಯವೇತಗೆ ಇನ್ನು. ಸಾಧಿಸು ಕಾರ್ಯವ ಭಯವೇತಗೆ ಇನ್ನು. ಕಾತರವೇ ವಿಜಯ ವಿಜಯ ಕಾತರವೇ ವಿಜಯ ವಿಜಯ ನಾ ವಿಜಯ ವಿಜಯ ಅರ್ಜುನ, ಅಂತೂ ಒಳ್ಳೆ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಇರಲಿ ಬಿಡು. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಉದ್ದೇಶ. ಇಲ್ಲಿ ನಡೆದ ಸಮಾಚಾರವನ್ನು ಧರ್ಮನಾದಿಯಾಗಿ ಎಲ್ಲರಿಗೂ ತಿಳಿಸು. ಆಗಲಿ ಪರಮಾತ್ಮ.
ಮನಮೋಹನಾಗಿಯೇ ಪ್ರಿಯ ಸುಂದರಿ ಮನಮೋಹನಾಗಿಯೇ ಪ್ರಿಯ ಸುಂದರಿ ನನ್ನ ಮನದ ವೈಯಾರದೊಳು ಮುದ ನೀಡು ಬಾಮಿನಿ ಮನದ ವೈಯಾರದೊಳು ಮುದ ನೀಡು ಬಾಮಿನಿ ಮನಮೋಹನಾಗಿಯೇ ಪ್ರಿಯ ಸುಂದರಿ ಸುವಕೋಮಲೆ ನನ್ನ ಶ್ರೀರಾಧ ರಾಣಿ ಸುವಕೋಮಲೆ ನನ್ನ ಶ್ರೀರಾಧ ರಾಣಿ ಅನುರಾಗದಿಂದ ಪಳಿಸೇರು ಬಾಮಿನಿ ಅನುರಾಗದಿಂದೆಲ್ಲ ಪಳಿಸೇರು ಬಾಮಿನಿ ಮನಮೋಹನಾಗಿಯೇ ಪ್ರಿಯ ಸುಂದರಿ ಎನ್ನ ಮನದ ವೈಯಾರದೊಳು ಮುದ ನೀಡು ಬಾರಿ ಮನಮೋಹನಾಗಿಯೇ ಪ್ರಿಯ ಸುಂದರಿ ಪ್ರಿಯ ಸುಂದರಿ ಪ್ರಿಯ ಸುಂದರಿ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವನ್ನು ನರ್ತಿಸುವುದೆಂದು. ಉಪಾಯವಿಲ್ಲ ಪ್ರೇಯಸಿ, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂಥ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಹಿಂದೆಂದೂ ನಡೆಯದ ಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ವಿದುರ, ಕರ್ಣ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟೊಂದು ಜನ ಜೀವಂತವಾಗಿ ಉಳಿಯುವರೋ ಏನು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕದ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತ್ಮನ ಆಳ್ವಿಕೆ, ನೂತನವಾದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಸತ್ಯ ವೀರ ರಕ್ತದಿಂದ ಪೃಥ್ವಿಯ ಕೆಲಸವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಸುಸಜ್ಜಿತವಾಗಿ ಮಾಡಿ ಪುಣ್ಯದ ಬೀಜವನ್ನು ನೆಡುವನು. ಅದು ಅಂಕುರಿಸಿ ಮರವಾಗಿ ವಿಜ್ಞಾನ, ಧರ್ಮ ರಾಜ್ಯವೆಂಬ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಪರಮಾತ್ಮ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವನಿದಂತೆ. ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದ್ರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಅದರೊಳಗಿನ ವಿಷದ ಆವಾಹವನ್ನು ಛೇದಿಸುವ ಹೊರತು ಮತ್ತ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೆ ಈಗ ಅಂತ ಅವಶ್ಯಕವೂ ಉಂಟಾಗಿರುವುದು. ಅಭಿಮಾನ ಸೂರೆಯಿಂದ ಪ್ರವರ್ತರಾದ ಕ್ಷತ್ರಿಯರ ನಾಡುಗಳಲ್ಲಿ ರಕ್ತಾಧಿಕ್ಯಗಳು ಹೆಚ್ಚಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣ ನಾಶ ಮಾಡದ ಹೊರತು ಧರ್ಮ ರಾಜ್ಯ ಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಿಸ್ರಿ. ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ಇದು ನನ್ನ ಕೊನೆಯ ಪ್ರಯತ್ನ. ಪ್ರೇಮ
ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪರಮಾತ್ಮ ಸಮಾಧಾನ ಭೇದವೆಲ್ಲ ಕೋಮಲಾಗಿ ವಿಫಲವಾಯಿತೆ ಪರಮಾತ್ಮ ಸಮಾಧಾನ ಭೇದವೆಲ್ಲ ಕೋಮಲಾಗಿ ವಿಫಲವಾಯಿತೆ ಸಮರದಂಡವಿಲ್ಲು ರಮಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮದೂತ ಬಂದೊದಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮದೂತ ಬಂದೊದಗೆ ಕರ್ಮಭೂಮಿ ಭಾರತವು ಧನ್ಯವಾಗುವುದೇ ಕಾಂತೆ ಧನ್ಯವಾಗುವುದೇ ಕಾಂತೆ ಧನ್ಯವಾಗುವುದೇ ಕಾಂತೆ ಧನ್ಯವಾಗುವುದೇ 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 ಇಂದು ಸಕಲ ಪ್ರಜೆಗಳೆಲ್ಲ ಕಂತುಹರನ ಭಜಿಸುತ್ತಿರುವರೆ ಮಂತ್ರಿ ಶೇಖರನೇ ಇಂದು ಸಕಲ ಪ್ರಜೆಗಳೆಲ್ಲ ಕಂತುಹರನ ಭಜಿಸುತ್ತಿರುವರೆ ಮಂತ್ರಿ ಶೇಖರನೇ ಧೀರನಾಗಿ ದಾರುಣೀಯ ವೀರನಾಗಿ ದಾರುಣೀಯ ಚಾರ ಕಾರ್ಯದಲ್ಲಿ ನಾನು ಚಾರ ಕಾರ್ಯದಲ್ಲಿ ನಾನು ಸೂರ ನೆನೆಸಿ ಮೆರೆಯುತ್ತಿರುವೆನು ಸೂರ ನೆನೆಸಿ ಮೆರೆಯುತ್ತಿರುವೆನು ಸಕಲ ಸಿರಿ ಸಂಪದದಿ ಮೆರೆಯುವೆ ಮಂತ್ರಿ ಶೇಖರನೇ ಮಂತ್ರಿ ಶೇಖರನೇ ಮಂತ್ರಿ ಶೇಖರನೇ ಮನಸೋತೇನು ನಲ್ಲ ನಿನಗೆ ಬಿಡುಮೋನ ಬಾಲ ಬಯಸಿರುವೆ ಮನಸೋತೇನು ನಲ್ಲ ನಿನಗೆ ಬಿಡುಮೋನ ಬಾಲ ಬಯಸಿರುವೆ ಬಿಡುಮೋನ ಬಾಲ ಬಯಸಿರುವೆ ಮನಸೋತೇನ ಬೇಡ ಮನದಿ ವಿರಸಭಾವ ಇದು ನಿನಗಾಗಿ ಕಾದಿದೆ ಜೀವ ರೋಹ ಹೊಸ ಹರಿಯದ ಮೋಹ ಮೈ ಬಿಸಿಯೇರಿ ಕಾದಿ ವಿರಹ ಬೇದು ಮಾನವ ತೋರ
ಮನಸೋತೆನು ನಲ್ಲ ನಿನಗೆ ಬಿಡುಮೌನ ಬಾನ ಬಯಸಿರುವೆ ಬಿಡುಮೌನ ಬಾನ ಬಯಸಿರುವೆ ಮನಸೋತೆನ ಪ್ರೇಮ ಸುಖ ಬಯಸಿದ ಹೆಣ್ಣು ಇದು ಹದವಾಗಿ ಮಾಗಿದ ಹಣ್ಣು ಯಾರು ಮುಡಿಯದ ಬಿಡಿ ಹೂವು ನಾನೆನಗಾಗಿ ತಂದೆ ಹೊಲವು ನವ ಯೌವನ ತುಂಬಿದೆ ವಾಸನೆಯ ನೆರವೇರಿಸು ದೇಹದ ಕಾಮನೆಯ ಕಾಮನೆಯ ಮನಸೋತೆನು ನಲ್ಲ ನಿನಗೆ ಬಿಡುಮೌನ ಬಾನ ಬಯಸಿರುವೆ ಬಿಡುಮೌನ ಬಾನ ಬಯಸಿರುವೆ ಮನಸೋತೆನ ಮಂತ್ರಿಯೇ, ನಮ್ಮ ದ್ವಾರಕ ಸಾಮ್ರಾಜ್ಯದ ರಾಜ್ಯಭಾರ ಕ್ರಮವು ಯಾವ ರೀತಿಯಲ್ಲಿರುವುದು ಅಲ್ಲದೆ ಪ್ರಜೆಗಳೆಲ್ಲರೂ ದಾನ ಧರ್ಮ ನಿರಂತರಾಗಿ ಭಗವಂತನ ನಾಮಾಸ್ಮರಣೆಯಿಂದ ಕ್ಷೇಮದಿಂದಿರುವರೆ ವಿವರಿಸೋ ಮಂತ್ರಿ. ಕೇಳೈ ಬಲರಾಮನೇ ಕೇಳೈ ಬಲರಾಮನೇ ವಿವರಿಸಿ ವಿವರಿಸಿ ಕೇಳೈ ಬಲರಾಮನೇ ಶ್ರೀ ಹರಿಯ ಹರಿಸುತ್ತಲೇ ಶ್ರೀ ಹರಿಯ ಹರಿಸುತ್ತಲೇ ಧರ್ಮದಿ ಪ್ರಜೆಗಳು ಬಾಳುತ್ತಲಿರುವರು ಕೇಳೈ ಬಲರಾಮನೇ ವಿವರಿಸಿ ವಿವರಿಸಿ ಕೇಳೈ ಬಲರಾಮನೇ. ಪ್ರಭು, ನಮ್ಮ ರಾಜ್ಯದಲ್ಲಿ ಸಕಲರು ಭಗವಂತನ ಸ್ಮರಣೆ ಮಾಡುತ್ತಾ ಆನಂದದಿಂದ ಬಾಳುತ್ತಿರುವರು, ಅಲ್ಲದೆ ನಿಮ್ಮ ಆಜ್ಞೆಯನ್ನು ಚಾಚೂ ತಪ್ಪದೆ ಪಾಲಿಸುತ್ತಿರುವರು. ಬಹಳ ಸಂತೋಷವಾಯಿತು. ನಿಮ್ಮಂತಹ ಬುದ್ಧಿಶಾಲಿ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವುದೇ ಒಂದು ಸೌಭಾಗ್ಯ. ನಿಮ್ಮ ಆಡಳಿತಕ್ಕೆ ನನ್ನ ಮೆಚ್ಚುಗೆಯನ್ನು ಸೂಚಿಸುವೆನು. ಬಲಭದ್ರ ದೇವನಿಗೆ ಜಯವಾಗಲಿ. ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರು ಬರುತ್ತಿದ್ದಾರೆ. ಏನು, ನನ್ನ ಪ್ರೀತಿಯ ಹಸ್ತಿನಾವತಿಯ ಅರಸು ದುರ್ಯೋಧನನು ಬರುತ್ತಿರುವನೇ? ಬರಲಿ, ಬಹಳ ಸಂತೋಷ. ಗುರು ಬಲರಾಮದೇವರಿಗೆ ನಮಸ್ಕರಿಸುವನು. ನಿನಗೆ ಮಂಗಳವಾಗಲಿ ದುರ್ಯೋಧನ. ಬಾ, ಈ ಪೀಠದಲ್ಲಿ ಕುಳಿತುಕೋ. ವಿಶೇಷವೇನು? ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಬಂದ ಕಾರಣವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧ ಸಂಭವಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಸಂತೋಷವಾಯಿತು. ನಿಮ್ಮ ಪಕ್ಷ ವಹಿಸಲು ಸಿದ್ಧನಿದ್ದೇನೆ. ಅದಿರಲಿ, ಕೃಷ್ಣನ ಬಳಿಗೆ ಹೋಗಿದ ವಿಚಾರವೇನಾಯಿತು? ಕೃಷ್ಣರು ಪಾಂಡವರ ಪಕ್ಷ ವಹಿಸಿದರು. ಕೃಷ್ಣ ನಾನು ನಿಮ್ಮ ಯಾದವ ಬಲವನ್ನೇ ಅಪೇಕ್ಷೆ ಪಟ್ಟನು. ಕೃಷ್ಣನು ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ನಿಲ್ಲುವುದಿಲ್ಲ ಎಂಬ ಅವನ ಮಾತನ್ನು ಖಚಿತಪಡಿಸಿಕೊಂಡು ಬಂದೆಯಾ? ಈ ಯುದ್ಧದಲ್ಲಿ ನಿರಾಸನು ನಿರಾಯುಧನೆಂದು ಹೇಳಿದನು ಕೃಷ್ಣನು. ಕೃಷ್ಣನ ಬಳಿಗೆ ಹೋಗಿ ಆ ಮಾತನ್ನು ಖಚಿತಪಡಿಸಿಕೊಂಡೇ ನಾನಿಲ್ಲಿಗೆ ಬಂದಿರುವುದು. ಹಾಗಾದರೆ ನಿನ್ನ ಜಯವು ಖಚಿತ.
ಅದಿರಲಿ ದುರ್ಯೋಧನ, ನಾನು ಬರುವ ತನಕ ದಳಪತಿಗಳ ವಿಚಾರದಲ್ಲಿ ತೀರ್ಮಾನಕ್ಕೆ ಬರಬೇಡ. ಹೋಗಿ ಬಾ ಸುಯೋಧನ, ನಿನಗೆ ಶುಭವಾಗಲಿ.